ಹಾಯ್ ಎಲ್ರಿಗೂ ನಮಸ್ಕಾರ. ಈ ವಿಡಿಯೋ ಮಾಡೋದಕ್ಕೆ ಕಾರಣ ಏನಂದರೆ, ಇತ್ತೀಚೆಗೆ ನಾನು ರೆಸ್ಕ್ಯೂಸ್ ಹೋಗೋ ಕೆಲವೊಂದು ಜಾಗದಲ್ಲಿ ನೋಟ್ ಮಾಡಿದ್ದೀನಿ. ಈ ಕೆಳಗಡೆ ನಾನು ಹಾಕಿರೋ ಸ್ಟಿಕ್ನ ಬಂದು ಸ್ನೇಕ್ ರೆಸ್ಕ್ಯೂ ಸ್ಟಿಕ್ ಅಂದ್ಕೊಂಡು ತುಂಬ ಜನ ಯೂಸ್ ಮಾಡ್ತಿದ್ದಾರೆ. ಹೇಳಬೇಕಂದ್ರೆ ಇದನ್ನು ಬಂದ್ಬಿಟ್ಟು ಸ್ನೇಕ್ ರೆಸ್ಕ್ಯೂ ಸ್ಟಿಕ್ ಅಂತ ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ ಅಷ್ಟೇ. ಇದು ಸ್ನೇಕ್ ರೆಸ್ಕ್ಯೂ ಸ್ಟಿಕ್ಕೇ ಅಲ್ಲ. ಇದ್ರ ಬಗ್ಗೆ ಗೊತ್ತಿಲ್ಲದೆ ತುಂಬ ಜನ ಬಂದ್ಬಿಟ್ಟು ನಾನು ಸ್ನೇಕ್ ರೆಸ್ಕ್ಯೂ ಮಾಡ್ತೀನಿ ಅಂತ ಇದನ್ನು ಯೂಸ್ ಮಾಡಿ ಸ್ನೇಕ್ಸ್ನ ಸಾಯಿಸ್ತಾ ಇದ್ದಾರೆ ಅಷ್ಟೇ. ಯಾಕಂದರೆ ನಾನು ಯೂಸ್ ಮಾಡೋದ್ರಿಂದ ಆ ಹಾವುದು ಇಂಟರ್ನಲ್ ಆರ್ಗನ್ಸ್, ಒಳ ಉறுಪುಗಳು ಮತ್ತು ಅದ್ರ ಮೂಳೆನ ನೀವು ಮುರಿಯೋ ಸಾಧ್ಯತೆ ತುಂಬಾ ಇದೆ. ಅಂತ ಆದರೆ ಬಂದು ಅದನ್ನು ಸೇಫಾಗಿ ರೆಸ್ಕ್ಯೂ ಮಾಡಿ. ಇಲ್ಲಾಂದರೆ ಬಂದು ನಮ್ಮಂಥ ರೆಸ್ಕ್ಯೂವರ್ಸ್ಗೆ ಯಾರಾದರೂ ಕರೆದ್ಬಿಟ್ಟು ರೆಸ್ಕ್ಯೂ ಮಾಡಿಸಿ. ನೀವೇ ಮಾಡ್ತೀನಂತ ಹೋಗ್ಬಿಟ್ಟು ಅದನ್ನು ಸಾಯಿಸೋಕ್ಕೆ ಹೋಗಬೇಡಿ. ಮತ್ತು ನೀವು ಬಿಡುವಾಗ ಬಂದ್ಬಿಟ್ಟು ಅದು ಆರಾಮಿಗೆ ಹೋಯ್ತು ಅಂತ ಅನ್ಕೊತೀರಾ. ಆದರೆ ಕೆಲವೊಂದು ದಿನಗಳಲ್ಲಿ ಬಂದ್ಬಿಟ್ಟು ಅದು ನೋವಲ್ಲಿ ನರಳಿ ಸತ್ತೋಗುತ್ತೆ. ಒಬ್ಬ ರೆಸ್ಕ್ಯೂವರ್ ಆಗಿದ್ದು ನಾನು ಇದನ್ನು ಹೇಳಬಾರ್ದು. ಆ ಥರ ಸಾಯಿಸೋ ಬದಲು ಅದ್ರ ತಲೆ ಮೇಲೆ ಕಲ್ಲೆತ್ತಾಕಿ 1 ಸೆಕೆಂಡಲ್ಲಿ ಸಾಯಿಸ್ಬಿಡಿ ಅಷ್ಟೇ. ಈ ಒಂದು ಸ್ಟಿಕ್ಕಿಂದ ಹಾವುಗಳಿಗೆ ಮಾತ್ರ ತೊಂದರೆ ಇಲ್ಲ, ಮನುಷ್ಯರಿಗೂ ತೊಂದರೆ ಆಗ್ತಾ ಇದೆ ಕೆಲವೊಂದು ಜಾಗದಲ್ಲಿ. ಅದ್ರ ಬಗ್ಗೆ ನಾನು ಇನ್ನೊಂದು ವಿಡಿಯೋ ಖಂಡಿತ ಮಾಡ್ತೀನಿ. ಇದು ಬಂದು ಮೇಯ್ನಾಗಿ ನಡೀತಿರೋದು ಬಂದು ಈ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ಗಳಲ್ಲಿ, ಕೆಲವೊಂದು ಆಫೀಸ್ಗಳಲ್ಲಿ ಮತ್ತು ಈ ಗೇಟೆಡ್ ಕಮ್ಯುನಿಟೀಸ್ ಅಂತ ಇರ್ತಾರಲ್ಲ, ಅಲ್ಲಿ ಬಂದು ಇದು ಜಾಸ್ತಿ ಪ್ರಯೋಗ ಆಗ್ತಿದೆ. ಸೊ ಬಂದ್ಬಿಟ್ಟು ಇದನ್ನು ಎಲ್ಲಾದರೂ ಉಪಯೋಗಿಸ್ತಿರೋ ಕಂಡು ಬಂದರೆ ನೀವು ಕೆಲಸ ಮಾಡೋ ಜಾಗದಲ್ಲೋ ಅಥವಾ ವಾಸ ಇರೋ ಜಾಗದಲ್ಲೋ ಅವ್ರಿಗೆ ಹೇಳಿ ಇದು ಉಳಿಯಲ್ಲ, ಸತ್ತೋಗುತ್ತೆ ಅಂತ. ಆದರೂ ಕೇಳಿಲ್ಲ ಅಂದರೆ ಆ ಸ್ಟಿಕ್ನ ಈಸ್ಕೊಂಡು ಅವ್ನ ಬೆರಳಿಗೋ ಇಲ್ಲ ಬೇರೆ ಎಲ್ಲಾದರೂ ಜಾಗಕ್ಕೋ ಯೂಸ್ ಮಾಡಿ. ಖಂಡಿತ ಅವ್ನಿಗೆ ನೋವು ಏನಂತ ಗೊತ್ತಾಗುತ್ತೆ. ವಿಡಿಯೋ ನೋಡಿದ್ದು ಎಲ್ರಿಗೂ ಥ್ಯಾಂಕ್ಸ್. ಬಾಯ್.